ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್‌ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆದ ಗೊಜ್ಜಿನ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಮಾಡೋದು ಕೂಡ ಸುಲಭ, ಹಾಗೆ ತಿನ್ನಲಿಕ್ಕೂ ತುಂಬಾನೇ ರುಚಿಕರವಾಗಿರ್ತದೆ. ಅನ್ನದ ಜೊತೆಗೂ ಚೆನ್ನಾಗಾಗ್ತದೆ. ಗಂಜಿ ಊಟಕ್ಕೂ ಈ ಒಂದು ಗೊಜ್ಜು ತುಂಬಾನೇ ರುಚಿಕರವಾಗಿರ್ತದೆ. ಈ ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲೆಯನ್ನು ಬಿಸಿಗಿಟ್ಕೊಂಡು ಅದರಲ್ಲಿ 1 ಟೀ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ನಂತರ 1 ಟೀ ಚಮಚ ಆಗುವಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಕಡಲೆಬೇಳೆಯನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹುರ್ಕೊಳ್ತೇನೆ. ಸ್ವಲ್ಪ ಹೊತ್ತು ಹುರಿದಾದ ನಂತರ ಇದಕ್ಕೆ 1 ಚಿಟಿಕೆ ಆಗುವಷ್ಟು ಇಂಗನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ 4 ರಿಂದ 5 ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ 2 ಟೀ ಚಮಚ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಎಲ್ಲವನ್ನ ಸ್ವಲ್ಪ ಪರಿಮಳ ಬರುವ ತನಕ ಹುರ್ಕೊಳ್ತೇನೆ. ಸಣ್ಣ ಉರಿಯಲ್ಲೇ ಹುರಿಬೇಕು, ದೊಡ್ಡ ಉರಿಯನ್ನು ಇಟ್ಟು ಹುರಿಲಿಕ್ಕೆ ಹೋಗಬೇಡಿ, ರುಚಿ ಚೆನ್ನಾಗಿ ಬರೋದಿಲ್ಲ. ನಮ್ಮೂರಲ್ಲಿ ಯಕ್ಷಗಾನದ ಮೇಳದವರು ಏನಿರ್ತಾರೆ ಅವರು ಸಂಜೆ ಊಟಕ್ಕೆ ಗಂಜಿಯನ್ನು ಮಾಡಿ ಈ ಒಂದು ಗೊಜ್ಜನ್ನು ಮಾಡ್ತಾರೆ. ಹಾಗಾಗಿ ಈ ಒಂದು ರೆಸಿಪಿಗೆ ಆಟದ ಗೊಜ್ಜು ಅಂತ ಹೆಸರು. ತುಂಬ ರುಚಿ ಆಗ್ತದೆ, ಗಂಜಿ ಊಟಕ್ಕೂ ಚೆನ್ನಾಗಾಗ್ತದೆ. ಬೆಳ್ತಕ್ಕಿ ಅನ್ನವನ್ನು ಮಾಡಿಕೊಂಡು ಅದಕ್ಕೆ ಈ ಗೊಜ್ಜನ್ನು ಹಾಕಿ ತೆಂಗಿನ ಎಣ್ಣೆನ ಹಾಕಿ ಊಟ ಮಾಡಲಿಕ್ಕೂ ಕೂಡ ಚೆನ್ನಾಗಾಗ್ತದೆ. ಎಲ್ಲ ಹುರಿದಿದ್ದಾಗಿದೆ, ತಣ್ಣಗಾಗಲಿಕ್ಕೆ ಬಿಟ್ಟು ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಈ ಹುರಿದಿರುವ ಬೇಳೆ ಏನಿದೆ ಅದನ್ನು ಬೇರೆ ಎಲ್ಲ ಐಟಮನ್ನು ಹಾಕಿ ರುಬ್ಬಿಕೊಂಡು ಕೊನೆಯಲ್ಲಿ ಹಾಕಿ ರುಬ್ಬಿದ್ರು ಕೂಡ ಆಗ್ತದೆ. ನಾನೆಲ್ಲ ಜೊತೆಗೆ ಹಾಕ್ಕೊಂಡಿದ್ದೇನೆ. ನಂತರ ರುಚಿಗೆ ಹುಳಿಗೆ ನಾನು ಹುಣಸೆ ಹಣ್ಣನ್ನು ಬಳಸಿದ್ದೇನೆ. ಹಾಗೆ ಖಾರಕ್ಕೆ ಸ್ವಲ್ಪ ಜೀರಿಗೆ ಮೆಣಸು ಅಥವಾ ಗಾಂಧಾರಿ ಮೆಣಸು ಅಥವಾ ಸೂಜಿ ಮೆಣಸು ಅಂತ ಕೂಡ ಹೇಳ್ತಾರೆ, ಖಾರಕ್ಕೆ ಸ್ವಲ್ಪ ಸೇರಿಸ್ಕೊಂಡಿದ್ದೇನೆ. ಖಾರವಾಗಿದ್ದರೆ ಈ ಗೊಜ್ಜು ಚೆನ್ನಾಗಾಗ್ತದೆ ಅಂತ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ. ಹಾಗೆ ಫ್ರೆಶ್ ಆಗಿ ತುರಿದಿರುವಂತಹ 1 ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಫ್ರೆಶ್ ಆಗಿದ್ದಷ್ಟು ಗೊಜ್ಜಿನ ರುಚಿ ಹೆಚ್ಚು. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೇನೆ. ಈ ರೀತಿಯಾಗಿ ಗೊಜ್ಜು ರೆಡಿಯಾಗಿದೆ. ಗಂಜಿ ಊಟಕ್ಕಾದರೆ ಈ ರೀತಿ ಗಟ್ಟಿಯಾಗಿರುವ ಗೊಜ್ಜು ಚೆನ್ನಾಗಾಗ್ತದೆ. ಅನ್ನದ ಜೊತೆಗಾದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು. ಈಗ ಇದಕ್ಕೊಂದು ಒಗ್ಗರಣೆಯನ್ನು ಮಾಡಲಿಕ್ಕೆ ಬಾಣಲೆಯನ್ನು ಬಿಸಿಗಿಟ್ಟು 1 ಟೇಬಲ್ ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ನಂತರ ಬಿಡಿಸಿಟ್ಟಿರುವಂತಹ 15-20 ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರಿದು ಬಣ್ಣ ಬದಲಾದ ನಂತರ ಸಾಸಿವೆ ಹಾಗೆ ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದೇನೆ. ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ಕೊನೆಯಲ್ಲಿ ಕರಿಬೇವಿನ ಸೊಪ್ಪು ಹಾಗೆ ಒಣಮೆಣಸನ್ನು ಸೇರಿಸಿ ಒಗ್ಗರಣೆಯನ್ನು ಮಾಡಿಟ್ಟಿರುವಂತಹ ಗೊಜ್ಜಿಗೆ ಸೇರಿಸ್ಕೊಂಡ್ರೆ ರುಚಿಯಾದ ಆಟದ ಗೊಜ್ಜು ರೆಡಿ ಆಗ್ತದೆ. ಇದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತಾರೆ. ನಾನಿಲ್ಲಿ ಸೇರಿಸಿಲ್ಲ, ನಿಮಗೆ ಬೇಕಾದರೆ ಸೇರಿಸ್ಕೊಳ್ಬೋದು. ನಾನು ಬರೀ ಬೆಳ್ಳುಳ್ಳಿಯನ್ನು ಮಾತ್ರ ಸೇರಿಸ್ಕೊಂಡಿದ್ದೇನೆ. ಇವತ್ತಿನ ಈ ಒಂದು ಸಿಂಪಲ್ ಆದ ಗೊಜ್ಜಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಲವಾರು ಒಳ್ಳೊಳ್ಳೆಯ ರೆಸಿಪಿಗಳನ್ನು ಪೋಸ್ಟ್ ಮಾಡಿದ್ದೇನೆ, ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವೆಲ್ಲ ವಿಡಿಯೋಗಳನ್ನು ನೋಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.